ಈವ್ನಿಂಗ್ ಆಲ್. ನಾನು ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ವಾಯ್ಸ್ ಕ್ಲಿಯರ್ ಇದೆಯಾ? ಚಾಟ್ ಬಾಕ್ಸ್ ಅಲ್ಲಿ ಒಂದು ಎಸ್. ಓಕೆ, ಫೈನ್ ಫೈನ್, ಥ್ಯಾಂಕ್ ಯು. ಎಸ್, ಇವತ್ತಿನ ಗ್ರಾಟಿಟ್ಯೂಡ್ ಕ್ಲಾಸ್ ಡೇ 8 ಅಲ್ಲಿ ನಾವಿದ್ದೀವಿ. ಅಂಡ್ ಇವತ್ತಿನ ಒಂದು ಕ್ಲಾಸಿಗೆ ಹೋಗಕ್ಕೂ ಮುಂಚೆ ಇವತ್ತು ಮೆಡಿಟೇಷನ್ ಇಲ್ಲ, ಬಟ್ ಪ್ರಾಕ್ಟೀಸ್ ಗಳಿರುತ್ತೆ ಇವತ್ತು. ಅಂಡ್ ಈ ದಿನ ನಾವೇನ್ ಪ್ರಾಕ್ಟೀಸ್ ಮಾಡ್ತೀವಿ, ನೆಕ್ಸ್ಟ್ 5 ಡೇಸ್, 5 to 6 ಡೇಸ್ ಇದೇ ಪ್ರಾಕ್ಟೀಸ್ ಅನ್ನ ನಾವು ಮಾಡ್ಬೇಕಾಗತ್ತೆ ಪ್ರತಿದಿನ. ಏನಕ್ಕೆ ಅಂತ ಅಂದ್ರೆ, ಒಂದು ಥಿಂಗ್, ಗ್ರಾಟಿಟ್ಯೂಡ್ ಅನ್ನೋದು ಯಾವಾಗೋ ಒಂದು ಸಲ ಅಥವಾ ನಮ್ಗೇನೋ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ಕೂತಾಗ ಆ ಟೈಮಲ್ಲಿ ನೆನೆಸ್ಕೊಂಡು ಮಾಡೋಂತ ಪ್ರಾಕ್ಟೀಸ್ ಅಲ್ಲ. ನಮ್ಮ ಲೈಫ್ ಸ್ಟೈಲ್ ಅದಾಗ್ಬೇಕಾಗತ್ತೆ. ಪ್ರತಿದಿನ ನಾವ್ ಅದನ್ನ ಕಾನ್ಶಿಯಸ್ ಆಗಿ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂತ ಅಂದ್ರೆ ನಮ್ಗೆ ಗೊತ್ತಿಲ್ದೇನೆ ಆ ಒಂದು ಪ್ರಾಕ್ಟೀಸ್ಗಳು ನಮ್ಮ ಸಬ್ ಕಾನ್ಶಿಯಸ್ ಲೆವೆಲ್ಗೆ ಇಳಿದು ನಮ್ಮ ಒಂದು ಲೈಫ್ ಸ್ಟೈಲ್ ಅದಾಗತ್ತೆ. ಸೊ ಆ ಒಂದು ರೀತಿ ನಮ್ಮ ಲೈಫ್ ಸ್ಟೈಲ್ ಆದಾಗ ನಮ್ಮ ಒಂದು ಲೈಫ್ ಬೆಟರ್ ಆಗ್ತಾ ಹೋಗುತ್ತೆ. ನಮ್ಮ ಒಂದು ಲೈಫ್ ಅಲ್ಲಿ ಮ್ಯಾನಿಫೆಸ್ಟೇಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವತ್ತಿನ ಒಂದು ಟಾಸ್ಕ್ ಗಳು ಅಥವಾ ಪ್ರಾಕ್ಟೀಸ್ ಗಳು ಏನ್ ಹೇಳ್ತೀನಿ, ಇದು 5 to 6 ಡೇಸ್ ಕಾನ್ಶಿಯಸ್ ಆಗಿ ನಾವು ಮಾಡ್ತಾ ಹೋಗ್ತೀವಿ. ಅಂಡ್ ಅದಾದ ನಂತರವೂ ಕೂಡ ಎಸ್, ಕಾನ್ಶಿಯಸ್ ಆಗಿನೇ ಮಾಡ್ತಾ ಹೋಗ್ತೀವಿ. ಆಟೋಮೆಟಿಕ್ ಆಗಿ ಅದ್ ಒನ್ಸ್ ನಮ್ಗೆ ಹ್ಯಾಬಿಟ್ ಆಯ್ತು, ನಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಯ್ತು ಅಂತ ಅಂದಾಗ ಅದನ್ನ ನಾವು ಕಾನ್ಶಿಯಸ್ ಆಗಿ ಮಾಡ್ಲಿಲ್ಲ ಅಂತ ಅಂದ್ರೂ ಅದು ನಮ್ಮ ಲೈಫ್ ಸ್ಟೈಲ್ ಆಗುತ್ತೆ. ಲೈಕ್ ಎಕ್ಸಾಂಪಲ್, ಇವಾಗ ಯಾವ್ದಾದ್ರು ಕಾರ್ ಅನ್ನೋ ಅಥವಾ ಬೈಕ್ ಅನ್ನೋ ಏನಾದ್ರು ಕಲಿಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಕಾನ್ಶಿಯಸ್ ಆಗಿ ಮಾಡ್ತೀವಿ ಅದನ್ನ. ಯಾವಾಗ ಬ್ರೇಕ್ ಹಿಡಿಬೇಕು ಅಥವಾ ಹಾರ್ನ್ ಯಾವಾಗ ಮಾಡ್ಬೇಕು, ಆ ಕಡೆ ಈ ಕಡೆ ನಮ್ ಗಮನ ಎಲ್ಲೂ ಹೋಗಲ್ಲ ಆ ಟೈಮಲ್ಲಿ, ಕಲಿಯೋಂತ ಟೈಮಲ್ಲಿ. ಬಟ್ ಒನ್ಸ್ ಅದು ಕಲ್ತು ನಮ್ಗೆ ಪ್ರಾಕ್ಟೀಸ್ ಆಯ್ತು, ಅಭ್ಯಾಸ ಆಗಿದೆ ಅಂತ ಅಂದ್ಮೇಲೆ ನಮಗ್ ಗೊತ್ತಿಲ್ದೇನೆ ನಾವು ಕಾನ್ಶಿಯಸ್ ಆಗಿ ಇಲ್ಲ ಅಂತ ಅಂದ್ರುನು, ಅಥವಾ ನಾವು ಇನ್ನೊಂದು ಬೇರೆ ಕಡೆ ಮಾತಾಡ್ತಾನೋ ಅಥವಾ ಬೇರೆ ನಮ್ ಗಮನ ಬೇರೆ ಕಡೆ ಇದ್ರೂನು ಕೂಡ ನಾವು ಆಟೋಮೆಟಿಕ್ ಆಗಿ ಅದನ್ನ ಮಾಡ್ತೀವಿ. ಬ್ರೇಕ್ ನಾನು ಈಗ್ಲೇ ಹಿಡಿಬೇಕು, ಹಾರ್ನ್ ನಾನು ಈಗ್ಲೇ ಮಾಡ್ಬೇಕು, ಕಾನ್ಶಿಯಸ್ ಆಗಿ ನಾವ್ ಅದನ್ನ ಮಾಡೋದಿಲ್ಲ. ಯಾವ ಟೈಮ್ಗೆ ಏನ್ ಮಾಡ್ಬೇಕು ಅದು ಆ ಟೈಮ್ಗೆ ಅದು ಕ್ಲಿಕ್ ಆಗತ್ತೆ. ಸೊ ಅದೇ ರೀತಿಯಲ್ಲಿ ಗ್ರಾಟಿಟ್ಯೂಡ್ ಕೂಡ ಒನ್ಸ್ ನಾವು ಗೊತ್ತಿಲ್ದೇನೆ ಅದನ್ನ ಸ್ಟಾರ್ಟ್ ಮಾಡಿದ್ವಿ, ಗೊತ್ತಿದ್ದು ನಾವ್ ಅದನ್ನ ಮಾಡ್ತಾ ಇದೀವಿ ಅಂತ ಅಂದ್ರೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಮ್ಗೆ ಗೊತ್ತಿಲ್ದೇನು ಕೂಡ ಅದು ನಮ್ಮ ಲೈಫ್ ಸ್ಟೈಲ್, ನಮ್ಮ ಒಂದು ಡೈಲಿ ಹ್ಯಾಬಿಟ್ ಆಗೋಗುತ್ತೆ. ಸೊ ಇವತ್ತಿನ ಟಾಸ್ಕ್ ಗಳಿಗೆ ಹೋಗೋಕ್ಕೂ ಮುಂಚೆ ಆ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ಇವತ್ತಿನ ಒಂದು ಕ್ಲಾಸಿಗೆ ಒಂದು ಫೌಂಡೇಶನ್ ಅನ್ನ ಸೆಟ್ ಮಾಡ್ಕೊಳ್ಳೋಣ. ಈ ದಿನಕ್ಕೆ ರಿಲೇಟೆಡ್ ಆಗಿ ಒಂದು 3 ಮೆಂಬರ್ಸಿಗೆ ನೀವು ಥ್ಯಾಂಕ್ಸ್ ಅನ್ನ ಹೇಳ್ಬಿಟ್ಟು ಮೀನ್ಸ್ ಡೈರಿಯಲ್ಲಿ ನೋಟ್ ಮಾಡಿ ನೆಕ್ಸ್ಟ್ ಇವತ್ತಿನ ಟಾಸ್ಕ್ ಹೋಗೋಣ. ಸೊ ಇವಾಗ 7:10 ಇದೆ ಟೈಮ್. 7:15ಗೆ ನಮ್ಮ ಒಂದು ಟಾಸ್ಕ್ ಗಳಿಗೆ ಹೋಗೋಣ. 5 minutes ಅಲ್ಲಿ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಅನ್ನ ನೀವು ಬರಿತಾ ಹೋಗಿ. ಈ ದಿನಕ್ಕೆ ನೀವ್ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಕೊತಾ ಇದ್ದೀರಾ ಅವರಿಗೆ ಥ್ಯಾಂಕ್ಸ್ ಹೇಳು.
ಡನ್. ಅದ್ ನಂತರ ಚಾಟ್ ಬಾಕ್ಸ್ ಅಲ್ಲಿ ಡನ್ ಅಂತ ಆಗ್ತಾ ಬನ್ನಿ. ಮ್ಯಾಕ್ಸಿಮಮ್ ಡನ್ ಬಂದ ನಂತರ ನೆಕ್ಸ್ಟ್ ಹೋಗೋಣ. ಎಸ್, ಫೈನ್. ಸೊ ಇವತ್ತಿನ ಒಂದು ಟಾಸ್ಕ್ಗಳು ನಾನು ಆಗ್ಲೇ ಹೇಳಿದೆ, ಲೈಫ್ ಸ್ಟೈಲ್ ಮಾಡ್ಕೊಳ್ಳುವಂತ ಟಾಸ್ಕ್ಗಳು ಇವತ್ತು ನೋಡೋಣ ಅಂತ ಅಂದ್ಬಿಟ್ಟು. ಮೊದಲನೇದಾಗಿ ನಾವು ತಿನ್ನೋಂತ ಊಟಕ್ಕೆ, ಅದು ತಿನ್ನುವಂತ ಊಟ ಇರ್ಬೋದು, ಕುಡಿಯುವಂತ ನೀರ್ ಇರ್ಬೋದು, ಏನೇ ಅಂದ್ರೂ ಓಕೆ, ನಾವು ಬಾಯೊಳಗೆ ಏನ್ ತಗೊಳ್ತೀವಿ ಅದೆಲ್ಲದಕ್ಕೂ ಥ್ಯಾಂಕ್ಸ್ ಅನ್ನ ಹೇಳುವಂತ ಅಭ್ಯಾಸ. ಸೊ ಅದನ್ನ ನಾವು ಫಸ್ಟ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಕಾನ್ಶಿಯಸ್ ಆಗಿ ನಾವು ಅದನ್ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಫಸ್ಟ್ ನಾವು ಸ್ಟಾರ್ಟ್ ಮಾಡುವಂತ ಟೈಮಲ್ಲಿ ಮರ್ತೋಗ್ತೀವಿ, ಒಂದೆರಡ್ ಮೂರ್ ಸಲ ಸ್ಕಿಪ್ ಆಗತ್ತೆ. ಬಟ್ ಪದೇ ಪದೇ ನಿಮ್ಮನ್ನ ನೀವು ರಿಮೈಂಡ್ ಮಾಡಿ, ಎಸ್ ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ನೀವು ಒಂದು ನೀರ್ ಎತ್ಕೊಂಡ್ರೆ ಅಂದ್ರೆ ಆ ಟೈಮಿಂಗ್ ಆ ನೀರಿಗೆ ಥ್ಯಾಂಕ್ಸ್ ಅನ್ನ ಹೇಳಿ. ಆ ನೀರು ನಿಮ್ಗೆ ಇವಾಗ ಫಿಲ್ಟರ್ ಆಗಿ ನಿಮ್ಮ ಹತ್ರ ಬರೋದಿಕ್ಕೂ ಮುಂಚೆ ಆ ಒಂದು ನೀರಿಗೆ ಆ ಒಂದು ಪ್ರಕೃತಿಗಿರ್ಬೋದು, ಅಥವಾ ಒಂದು ಗವರ್ಮೆಂಟ್ಗಿರ್ಬೋದು, ಅಥವಾ ನಿಮ್ಮ ಮನೆಗ್ ನೀರ್ ಬರೋದಿಕ್ಕೆ ಕಾರಣ ಆದಂತ ಒಂದು ನಲ್ಲಿಯವ್ರಿಗಿರ್ಬೋದು, ಪ್ಲಂಬರ್ಗಿರ್ಬೋದು, ಈ ರೀತಿಯಲ್ಲಿ ಲಿಸ್ಟ್ ಅನ್ನ ಮಾಡ್ಕೊಂತ ಥ್ಯಾಂಕ್ಸ್ ಅನ್ನ ಹೇಳುವಂಥದ್ದು. ಅದೇ ರೀತಿಯಲ್ಲಿ ತಿನ್ನುವಂತ ಊಟಕ್ಕೆ ಒಂದು ಪ್ಲೇಟ್ ಅಲ್ಲಿ ನಮ್ಗೆ ಊಟ ಬಂತು, ರುಚಿಯಾದ ಊಟ ಅಂತ ಅಂದ್ರೆ ಅದ್ರ ಹಿಂದೆ ತುಂಬಾ ಜನರ ಪರಿಶ್ರಮ ಇರುತ್ತೆ. ಮೊದಲನೇದಾಗಿ ಪ್ರಕೃತಿ ಇರ್ಬೋದು, ಅದನ್ನ ಬೆಳೆದಂತ ರೈತರು ಇರ್ಬೋದು, ನೆಕ್ಸ್ಟ್ ಆ ರೈತರಿಂದ ತಂದು ವ್ಯಾಪಾರ ಮಾಡಿದಂತ ವ್ಯಾಪಾರಿಗಳಿರ್ಬೋದು, ಆ ವ್ಯಾಪಾರವನ್ನ ಬೇರೆ ಇನ್ಯಾರೋ ದುಡ್ದು ನಮ್ಗೋಸ್ಕರ, ಅಥವಾ ನಾವೇ ದುಡಿತಾ ಇರ್ಬೋದು, ಬಟ್ ಆ ಒಂದು ದುಡಿಮೆಗೆ ಬೇರೆ ಇನ್ಯಾರೋ ಕಾರಣ ಇದ್ದಾರೆ ನಮ್ಗೆ ಆ ಒಂದು ಇನ್ಕಮ್ ಬರೋದಿಕ್ಕೆ. ಸೊ ಅಂತವ್ರೆಲ್ಲರಿಗೋಸ್ಕರ ಇರ್ಬೋದು, ಆ ಒಂದು ದುಡ್ಡಿಗೋಸ್ಕರ ಇರ್ಬೋದು, ಅಂಡ್ ಮನೆಗ್ ಬಂದಂತ ಒಂದು ಸಾಮಾನ್ಗಳು ಅಡ್ಗೆ ಆಗಿ ರುಚಿಯಾಗಿ ನಮ್ಗೆ ಪ್ಲೇಟ್ ಬರೋದಿಕ್ಕೆ ಕಾರಣ ಅಂತವು, ಅದನ್ನ ಪ್ರಿಪೇರ್ ಮಾಡಿದಂತವ್ರು ಇರ್ಬೋದು. ಅದೇ ರೀತಿಯಲ್ಲಿ ಸಿಲಿಂಡರ್, ಗ್ಯಾಸ್ ಸ್ಟವ್, ಪಾತ್ರೆಗಳು, ಅಥವಾ ನಮ್ಮ ಒಂದು ಕುಕಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಈಸಿ ಮಾಡಿದಂತ ಒಂದು ಎಕ್ವಿಪ್ಮೆಂಟ್ಸ್ ಗಳು, ಈ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ತಿನ್ನೋದಿಕ್ಕೂ ಮುಂಚೆ ಥ್ಯಾಂಕ್ಸ್ ಅನ್ನ ಹೇಳಿ ಸ್ಟಾರ್ಟ್ ಮಾಡುವಂಥದ್ದು. ಸೊ ನಮ್ಮ ಬಾಯಿಗೆ ಏನೇ ಹೋದಕ್ಕೆ, ಅದು ಕುಡಿಯುವಂತ ನೀರ್ ಇರ್ಬೋದು, ತಿನ್ನೋ ಫುಡ್ ಇರ್ಬೋದು, ಅಥವಾ ಯಾವ್ದಾದ್ರು ಮೆಡಿಸಿನ್ಸ್ ನಾವು ತಗೊಳ್ತಾ ಇದ್ರೂ ಅಷ್ಟೇ, ಅದನ್ನ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡಿದಂತ ಡಾಕ್ಟರ್ಸ್ ಇರ್ಬೋದು, ಅಥವಾ ಮೆಡಿಸಿನ್ ತಯಾರು ಮಾಡಿದಂತ ಕಂಪ್ನಿಗಳಿರ್ಬೋದು, ಅಥವಾ ಈ ಮಾತ್ರೆಯನ್ನ ತಗೊಳ್ಳೋದಕ್ಕೆ ಇದನ್ನ ತಗೋಬೇಕಾಗತ್ತೆ ಅಂತ ಡಯಾಗ್ನೈಸ್ ಮಾಡಿದಂತ ಸೆಂಟರ್ಸ್ ಗಳಿರ್ಬೋದು, ಬ್ಲಡ್ ಟೆಸ್ಟ್ ಇರ್ಬೋದು, ಎನಿಥಿಂಗ್. ಸೊ ಈ ರೀತಿಯಲ್ಲಿ ಲಿಸ್ಟ್ ಅನ್ನ ಮಾಡ್ಕೊಳ್ತಾ ಥ್ಯಾಂಕ್ಸ್ ಅನ್ನ ಹೇಳುವಂಥದ್ದು. ಫಸ್ಟ್ ಅದನ್ನ ನೀವು ಕಾನ್ಶಿಯಸ್ ಆಗಿ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ನೀವು ಮಾಡ್ತಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆಯಾ? ಬಿಕಾಸ್ ಇಲ್ಲಿ ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ವಾಯ್ಸ್ ಕ್ಲಿಯರ್ ಇದೆಯಾ? ನಂದು ಡಿಸ್ಟರ್ಬ್ ಆಗ್ತಾ ಇದೆಯಾ? ಹೊರಗಡೆ ಇಲ್ಲಿ ಸ್ವಲ್ಪ ಹಾಕಿ ಎಲ್ಲ ಹೊಡಿತಾ ಇದಾರೆ, ಡಿಸ್ಟರ್ಬೆನ್ಸ್ ಇದೆ. ಪ್ಲೀಸ್ ಲೆಟ್ ಮೀ ನೋ. ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ ಇಲ್ಲ ಡಿಸ್ಟರ್ಬ್ ಆಗ್ತಾ ಇದೆಯಾ? ಕ್ಲಿಯರ್ ಇದೆಯಾ? ಡಿಸ್ಟರ್ಬೆನ್ಸ್ ಇದೆಯಾ? ಕ್ಲಿಯರ್ ಇದೆ. ಓಕೆ 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 ಫೈನ್. ಬಿಕಾಸ್ ಇಲ್ಲಿ ನನ್ಗೆ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇದೆ, ಅದಕ್ಕೋಸ್ಕರ. ಫೈನ್. ಎಸ್, ತಿನ್ನುವಂತ ಊಟಕ್ಕೆ, ಕುಡಿಯುವಂತ ನೀರಿಗೆ, ಅಥವಾ ನಾವೇನಾದ್ರೂ ಮೆಡಿಸಿನ್ಸ್ ತಗೊಳ್ತಾ ಇದ್ರೆ ಆ ಮೆಡಿಸಿನ್ಸ್ಗೆ, ಎನಿಥಿಂಗ್ ನಮ್ಮ ಹೊಟ್ಟೆ ಒಳಗಡೆ ಏನ್ ಹೋಗ್ತಾ ಇದೆ ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಅನ್ನ ಹೇಳುವಂತದ್ದು. ಸೊ ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ನಾನು ಆಗ್ಲೇ ಹೇಳ್ದಾಗೆ ಕಾನ್ಶಿಯಸ್ ಆಗಿ ನಾವು ಮಾಡ್ಬೇಕಾಗತ್ತೆ. ಅದು ಮಾಡ್ತಾ 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 ಅಭ್ಯಾಸ ಆದಂತೆ ನೀವು ಬೇರೆ ಏನೇ ಕೆಲಸ ಮಾಡ್ತಿದ್ರು ನಿಮ್ ಕೈಯಲ್ಲಿ ಏನಾದ್ರು ತಿನ್ನೋದಿಕ್ಕೆ ಅಥವಾ ಕುಡಿಯೋದಿಕ್ಕೆ ತಗೊಂಡ ತಕ್ಷಣ ನಿಮ್ಗೆ ನೆನಪಾಗುತ್ತೆ, ಎಸ್ ನಾನ್ ಥ್ಯಾಂಕ್ಸ್ ಹೇಳ್ಬೇಕು ಇದಕ್ಕೆ ಅಂತ ಅನ್ಬಿಟ್ಟು. ಇವಾಗ ನಾನ್ ಕ್ಲಾಸ್ ಮಾಡ್ತಾ ಇದ್ರು ಕಾನ್ಶಿಯಸ್ ಆಗಿ
ಒಂದು ನೀರ್ ಕುಡಿಬೇಕು ಅಂತ ಅನ್ಬಿಟ್ಟು ನಂಗೆ ಗೊತ್ತಿಲ್ಲದೆ ನಾನ್ ನೀರ್ ಎತ್ಕೊಂಡ್ರು ಕೂಡ ನನ್ ಮನ್ಸಲ್ಲಿ ಓಕೆ ನಾನ್ ನೀರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋಂತ ಒಂದು ಫೀಲ್ ಬರುತ್ತೆ. ಅದ್ ಯಾವಾಗ ಬರುತ್ತೆ ಅಂತ ಅಂದ್ರೆ ನಾವು ಚೆನ್ನಾಗಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ, ಕಾನ್ಶಿಯಸ್ಲಿ ನಾವ್ ಇದನ್ನ ಮಾಡ್ತಾ ಹೋದಾಗ ನಮ್ಮ ಒಂದು ಮೈಂಡ್ಗೆ ಅದು ರಿಜಿಸ್ಟರ್ ಆಗತ್ತೆ. ಓಕೆ, ಸೊ ಇದು ಫಸ್ಟ್ ಟಾಸ್ಕ್. ನಾಳೆಯಿಂದ ಅಥವಾ ಈ ಕ್ಷಣದಿಂದ ನಾವ್ ಮಾಡ್ಬೇಕಾಗಿರುವಂತ ಮೊದಲನೇ ಟಾಸ್ಕ್. ಅಂಡ್ ಎರಡನೇ ಟಾಸ್ಕ್ ಬಂದ್ಬಿಟ್ಟು ದುಡ್ಡನ್ನ ನಾವು ಯಾರಿಗಾದ್ರೂ ಕೊಡ್ಲಿ ಅಥವಾ ನಾವು ರಿಸೀವ್ ಮಾಡಿದ್ರು ಕೂಡ ದುಡ್ಡಿಗೆ ಥ್ಯಾಂಕ್ಸ್ ಅನ್ನ ಹೇಳುವಂಥದ್ದು. ಅದು ನಾವು ಬೈ ಕ್ಯಾಶ್ ಕೊಟ್ರು ಓಕೆ ಅಥವಾ ಡಿಜಿಟಲ್ ಪೇಮೆಂಟ್ ಮಾಡಿದ್ರು ಓಕೆ. ಡಿಜಿಟಲ್ ಪೇಮೆಂಟ್ ಅಂತ ಅಂದ್ರೆ ನಾವು ಯಾರ ಹತ್ರನಾದ್ರೂ ರಿಸೀವ್ ಮಾಡಿದ್ರು ಓಕೆ, ನಮಗೆ ನೋಟಿಫಿಕೇಶನ್ ಏನ್ ಬರುತ್ತೆ ಓಕೆ ಇಷ್ಟು ದುಡ್ಡು ಬಂದಿದೆ ನಿಮ್ ಬ್ಯಾಂಕಿಗೆ ಅಂತ ಏನ್ ಬರುತ್ತೆ, ಆ ಮೊಮೆಂಟ್ ಅಲ್ಲಿ ದುಡ್ಡಿಗೆ ಥ್ಯಾಂಕ್ಸ್ ಅನ್ನ ಹೇಳುವಂತದ್ದು. ಅಥವಾ ನಾವ್ ಯಾರಿಗಾದ್ರೂ ದುಡ್ಡನ್ನ ಕೊಡ್ತಾ ಇದೀವಿ ಅಂತ ಅಂದ್ರೆ ಆ ದುಡ್ಡಿಗೆ ಥ್ಯಾಂಕ್ಸ್ ಅನ್ನ ಹೇಳುವಂತದ್ದು. ಥ್ಯಾಂಕ್ ಯು, ನೀನ್ ಇರೋದ್ರಿಂದ ನನಗೆ ಇದನ್ನ ಈ ಒಂದು ಪ್ರಾಡಕ್ಟ್ ಅನ್ನ ಅಥವಾ ಈ ಒಂದು ಸರ್ವಿಸ್ ಅನ್ನ ಬೈ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಆ ರೀತಿಯಲ್ಲಿ ದುಡ್ಡಿಗೆ ಥ್ಯಾಂಕ್ಸ್ ಅನ್ನ ಹೇಳಿ ದುಡ್ಡನ್ನ ಕೊಡುವಂತದ್ದು. ಅಥವಾ ರಿಸೀವ್ ಮಾಡ್ಕೊಂಡ್ರೆ ವೆಲ್ಕಮ್ ಅಂತ ಹೇಳಿ ಆ ಒಂದು ದುಡ್ಡನ್ನ, ಇವಾಗ ನಮ್ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ನಾವ್ ಯಾವ ರೀತಿಯಲ್ಲಿ ಖುಷಿಯಿಂದ ಸ್ವಾಗತವನ್ನ ಮಾಡ್ಕೊಳ್ತೀವಿ, ಆ ರೀತಿಯಲ್ಲಿ ಅದೇ ಒಂದು ಖುಷಿಯಲ್ಲಿ ನಾವು ದುಡ್ಡನ್ನ ಸ್ವಾಗತ ಮಾಡ್ಕೊಳ್ಳುವಂಥದ್ದು. ಅಂಡ್ ಯಾರಿಗಾದ್ರೂ ದುಡ್ಡನ್ನ ಕೊಡ್ಬೇಕಾದ್ರೂ ಅಷ್ಟೇ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಥ್ಯಾಂಕ್ಸ್, ನಿನ್ನಿಂದ ನನ್ಗೆ ಈ ಒಂದು ಸರ್ವಿಸ್ ಅನ್ನ ತಗೊಳೋದಕ್ಕೆ ಅಥವಾ ಈ ಒಂದು ಪ್ರಾಡಕ್ಟ್ ಅನ್ನ ತಗೊಳೋದಿಕ್ಕೆ ಸಾಧ್ಯ ಆಗ್ತಾ ಇದೆ, ನಾನ್ ನಿನ್ನನ್ನ ಕೊಡ್ತಾ ಇದ್ದೀನಿ, ಹೋಗಿ ಬೇರೆಯವರಿಗೆ ಕೂಡ ನೀನು ಒಳ್ಳೇದನ್ನ ಮಾಡೋ, ಅವರಿಗೂ ಕೂಡ ಅವ್ರ ಲೈಫ್ ಅಲ್ಲಿ ಹೆಲ್ಪ್ ಅನ್ನ ಮಾಡಿ ಎಗೈನ್ ವಾಪಸ್ ನೀನ್ ನನಗೋಸ್ಕರ ವಾಪಸ್ ಬಾ, ನಾನ್ ನಿನ್ಗೆ ಮಾಡ್ತಾ ಇರ್ತೀನಿ. ಈ ಒಂದು ಲೈನ್ಸ್ ಇದೇ ರೀತಿ ಹೇಳ್ಬೇಕಂತ ಇಲ್ಲ, ನೀವು ಲೈನ್ಸ್ ಗಳನ್ನ ಯಾವ ರೀತಿ ಆದ್ರೂ ಕ್ರಿಯೇಟ್ ಮಾಡ್ಕೋಬಹುದು. ಬಟ್ ಮನಸ್ಥಿತಿ ಆ ಒಂದು ಮನಸ್ಥಿತಿಯಲ್ಲಿ ಇರ್ಬೇಕಾಗತ್ತೆ. ಬಿಕಾಸ್ ತುಂಬಾ ಜನರದ್ದು ಮೈಂಡ್ ಸೆಟ್ ಅಥವಾ ಇನ್ಫ್ಯಾಕ್ಟ್ ನಂದು ಕೂಡ ಸ್ಟಾರ್ಟಿಂಗ್ ನನ್ಗೆ ಇದೆಲ್ಲ ಗೊತ್ತಾಗಕ್ ಮುಂಚೆ ನನ್ನ ಮೈಂಡ್ ಸೆಟ್ ಕೂಡ ಹಂಗೆ ಇದ್ದಿದ್ದು. ಯಾರಿಗಾದ್ರೂ ದುಡ್ಡು ಕೊಡ್ಬೇಕಾದ್ರೆ ಅಯ್ಯೋ ದುಡ್ಡು ಖಾಲಿ ಆಗೋಗ್ತಾ ಇದೆಯಲ್ಲ ಆ ಒಂದು ಫೀಲಿಂಗ್ ಅಲ್ಲಿ ದುಡ್ಡು ಕೊಡ್ತೀವಿ. ಅಥವಾ ನಮ್ಗೆ ದುಡ್ಡು ಏನಾದ್ರೂ ಬಂದ್ರು ಕೂಡ ಅಯ್ಯೋ ಇಷ್ಟೇ ಬಂದಿದ್ದ, ನನ್ಗೆ ಇನ್ನ ಜಾಸ್ತಿ ಬರ್ಬೇಕಾಗಿತ್ತು, ಇನ್ನ ನಂದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ, ಈ ಒಂದು ಮೈಂಡ್ ಸೆಟ್ ಅಲ್ಲಿ ನಾವ್ ಇರ್ತೀವಿ. ಆ ಎರಡೂ ಮೈಂಡ್ ಸೆಟ್ ಅನ್ನ ಬಿಟ್ಟು ದುಡ್ಡು ನಮ್ಗ್ ಬಂದ್ರೆ ಅದು ₹1 ಬರ್ಲಿ ನಿಮ್ ಅಕೌಂಟಿಗೆ, ಅದನ್ನ ಒಂದು ಗ್ರಾಟಿಟ್ಯೂಡ್ ಇಂದ ವೆಲ್ಕಮ್ ಮಾಡ್ಕೊಳ್ಳುವಂಥದ್ದು. ಅಂಡ್ ಯಾರಿಗಾದ್ರೂ ದುಡ್ಡನ್ನು ಕೊಡ್ಬೇಕಾದ್ರೆ ಥ್ಯಾಂಕ್ಸ್ ಅನ್ನ ಹೇಳಿ ನಾನ್ ವೆಯ್ಟ್ ಮಾಡ್ತಾ ಇರ್ತೀನಿ, ಎಲ್ಲರ ಒಂದು ಲೈಫ್ ಅಲ್ಲಿ ನೀನ್ ಎಲ್ಲೆಲ್ಲಿ ಹೋಗ್ತೀಯಾ ಅಲ್ಲೆಲ್ಲ ಒಳ್ಳೇದನ್ನ ಮಾಡ್ತಾ ಸರ್ವ್ ಮಾಡ್ತಾ ನನ್ನ ಲೈಫ್ಗೆ ನೀನ್ ವಾಪಸ್ ಬಾ, ಥ್ಯಾಂಕ್ ಯು ಇಷ್ಟು ದಿನ ನೀನ್ ನನ್ನ ಲೈಫ್ ಇದ್ದಿದ್ದಕ್ಕೆ, ಈ ರೀತಿಯಲ್ಲಿ ಹೇಳಿ ದುಡ್ಡನ್ನ ಕೊಡುವಂಥದ್ದು. ಸೊ ಇದು ಎರಡನೇ ಟಾಸ್ಕ್. ಅಂಡ್ ಮೂರನೇ ಟಾಸ್ಕ್ ಬಂದ್ಬಿಟ್ಟು ಮ್ಯಾಜಿಕ್ ಇಂಗ್ರೀಡಿಯಂಟ್. ಇದನ್ನ ತುಂಬಾ ಸಲ ಪ್ರತಿ ವರ್ಷ ಕನ್ಫ್ಯೂಸ್ ಆಗುವಂತಹ ಟಾಸ್ಕ್ ಇದು. ಮ್ಯಾಜಿಕಲ್ ಇಂಗ್ರೀಡಿಯಂಟ್ ಅಂತ ಅನ್ಬಿಟ್ಟು ನಿಮ್ಮ ಹತ್ರ ಒಂದು ಇಮ್ಯಾಜಿನೇಷನ್ ಮ್ಯಾಜಿಕಲ್ ಪೌಡರ್ ಇದೆ ಅಂತ ಅನ್ಬಿಟ್ಟು ಇಮ್ಯಾಜಿನ್ ಮಾಡೋದು. ಒಂದು ನಿಮ್ ಕೈಯಲ್ಲಿ ಒಂದು ಬಾಟ್ಲ್ ಇದೆ, ಆ ಬಾಟ್ಲ್ ಅಲ್ಲಿ ಒಂದು ಮ್ಯಾಜಿಕಲ್ ಪೌಡರ್ ಇದೆ, ಆ ಒಂದು ಗ್ರಾಟಿಟ್ಯೂಡ್ ಪೌಡರ್ ಇದೆ ಅಂತ ಇಮ್ಯಾಜಿನ್ ಮಾಡುವಂತದ್ದು. ನಿಮ್ಗೆ ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಸುತ್ತೆ ಅವ್ರ ಮೇಲೆ ಆ ಒಂದು ಪೌಡರ್ ಸ್ಪ್ರಿಂಕಲ್ ಆಗ್ತಾ ಇದೆ ಅಂತ ಕಲ್ಪಿಸ್ಕೊಡುವಂಥದ್ದು. ಓಕೆ, ಸೊ ಇದನ್ನ ಯಾವ ರೀತಿಯಲ್ಲಿ ಮಾಡ್ಬೋದು ಅಂಡ್ ಯಾರಿಗೆಲ್ಲ ಮಾಡ್ಬೋದು ಅಂತ ಅಂದ್ರೆ, ನಿಮಗೆ ಯಾರಿಂದ ಎಲ್ಲ ಹೆಲ್ಪ್ ಆಯ್ತೋ ಅವರೆಲ್ಲರಿಗೂ ನೀವು ಇದನ್ನ ಮಾಡ್ಬೋದು. ಮೇ ಬಿ ಒಂದು ಬೆಳಗ್ಗೆ ನಿಮ್ ಮನೆಗೆ ಹಾಲನ್ನು ಅಥವಾ ಪೇಪರ್ ಅನ್ನು ಹಾಕಕ್ ಬರುವಂತ ಹುಡುಗರಿಂದ ಹಿಡಿದು ನಿಮ್ಮ ಮನೆಯ ರೋಡ್ ಅನ್ನ ಕ್ಲೀನ್ ಮಾಡಿದಂತವ್ರು, ಅಥವಾ ನಿಮ್ಮ ಮನೆಯ ಕಸವನ್ನ ಎತ್ತೋದಕ್ಕೆ ಬರುವಂತವ್ರು, ಅಥವಾ ನಿಮ್ ಮನೆ ಕೆಲ್ಸದವ್ರು ಇರ್ಬೋದು. ನೀವ್ ಯಾವ್ದಾದ್ರು ಒಂದು ಓಕೆ, ವಾಯ್ಸ್ ಕ್ಲಿಯರ್ ಇಲ್ಲ ಅಂತ ಕೇಳ್ತಾ ಇದಾರೆ. ವಾಯ್ಸ್ ಕ್ಲಿಯರ್ ಇದೆಯಾ ಇಲ್ವಾ? ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ ಇಲ್ವಾ? ಓಕೆ ಓಕೆ, ಫೈನ್ ಫೈನ್, ಥ್ಯಾಂಕ್ ಯು. ಓಕೆ, ಒಂದು ಹೋಟೆಲ್ಗೆ ಹೋದಾಗ ಅಲ್ಲಿ ಒಂದು ಇದನ್ನ ಆರ್ಡರ್ ನ ತಗೊಳ್ಳೋಂಥವ್ರು ಇರ್ಬೋದು, ನಮ್ಗೆ ಸರ್ವಿಸ್ ಮಾಡುವಂತವ್ರು ಇರ್ಬೋದು, ಅಥವಾ ನಿಮ್ಮ ಒಂದು ವರ್ಕ್ ಪ್ಲೇಸ್ಗೆ ಹೋದಾಗ ಅಲ್ಲಿ ಕೆಲಸ ಮಾಡುವಂತವ್ರು ಇರ್ಬೋದು. ಮೀನ್ಸ್ ಈ ಒಂದು ಮ್ಯಾಜಿಕಲ್ ಸ್ಪ್ರಿಂಕಲ್ ಅನ್ನ ಯೂಶುವಲಿ ನಮಗೆ ಯಾರೆಲ್ಲ ಸೇವೆ ಮಾಡ್ತಾ ಇದ್ದಾರೆ, ನಮಗೆ ಯಾರಿಂದ ಎಲ್ಲ ಹೆಲ್ಪ್ ಆಗ್ತಾ ಇದೆ ಅವ್ರೆಲ್ಲರಿಗೂ ಅದನ್ನ ಸ್ಪ್ರಿಂಕಲ್ ಮಾಡುವಂಥದ್ದು. ಓಕೆ, ಲೈಕ್ ಎಕ್ಸಾಂಪಲ್ ತುಂಬಾ ಸಲ ನಾವು
ಒಂದು ವರ್ಗವನ್ನ ನೆಗ್ಲೆಕ್ಟ್ ಮಾಡ್ತೀವಿ. ನಮಗಿಂತ ಒಂದು ಲೋವರ್ ಅಲ್ಲಿ ನಮಗೆ ಸೇವೆಯನ್ನ ಮಾಡ್ತಾ ಇರೋಂತವ್ರನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಮೇ ಬಿ ಅದ್ ಮನೆಯಲ್ಲೇ ಇರ್ಬೋದು. ಮನೆಯಲ್ಲಿ ನಮಗೆ ಒಂದು ಹೆಲ್ಪ್ ಮಾಡ್ತಾ ಇರೋಂತವ್ರು ಮೇ ಬಿ ವೈಫ್ ಇರ್ಬೋದು ಅಥವಾ ಮದರ್ ಇರ್ಬೋದು. ಈ ವರ್ಗವನ್ನ ಯೂಶಿಯಲಿ ನೆಗ್ಲೆಕ್ಟ್ ಮಾಡೋದನ್ನ ಅಥವಾ ಗ್ರಾಂಟೆಡ್ ಆಗಿ ತಗೊಳೋದನ್ನ ನಾವು ನೋಡಿರ್ತೀವಿ. ಅದೇ ರೀತಿಯಲ್ಲಿ ಹೊರಗಡೆ ಹೋದಾಗ ಒಂದು ಕಸ ಗುಡ್ಸೋರು ಅಥವಾ ಒಂದು ಕೆಲಸ ಮಾಡೋರು ಅಂತವ್ರನ್ನ ನಾವು ಗ್ರಾಂಟೆಡ್ ಆಗಿ ತಗೊಳೋದನ್ನ ನಾವು ನೋಡಿರ್ತೀವಿ. ಅಥವಾ ಒಂದು ಚೀಪ್ ಆಗಿ ಕಾಣೋದನ್ನ ನಾವು ನೋಡಿರ್ತೀವಿ. ಬಟ್ ಅದನ್ನ ಸ್ಟಾಪ್ ಮಾಡಿ ಆ ಒಂದು ಮ್ಯಾಜಿಕಲ್ ಸ್ಪ್ರಿಂಕಲ್ ಅನ್ನ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳುವಂತದ್ದು. ಲೈಕ್ ಎಕ್ಸಾಂಪಲ್, ಯಾವ್ದೋ ಒಂದು ರೋಡ್ ಅಲ್ಲಿ ನೆಡ್ಕೊಂಡು ಹೋಗ್ತಾ ಇದೀವಿ, ಆ ರೋಡ್ ಕ್ಲೀನ್ ಆಗಿದೆ ಅಂತ ಅಂದ್ರೆ ಅದ್ ಹಂಗೆ ಕ್ಲೀನ್ ಇರೋದಿಲ್ಲ, ಯಾರೋ ಅದನ್ನ ಕ್ಲೀನ್ ಮಾಡಿರ್ತಾರೆ. ಸೊ ಅಂತವ್ರಿಗೆ ಥ್ಯಾಂಕ್ಸ್ ಅನ್ನ ಹೇಳೋವಂಥದ್ದು. ಅಥವಾ ಇವಾಗ ಒಂದು ಕಸವನ್ನ ಎತ್ತುವಂತವ್ರಿಗೆ ಇರ್ಬೋದು. ಈ ರೀತಿಯಲ್ಲಿ ಯು ಕೆನ್ ಕ್ರಿಯೇಟ್ ಎನಿಥಿಂಗ್, ನಂಬರ್ ಆಫ್ ಥಿಂಗ್ಸ್. ಸೊ ಯಾರೆಲ್ಲರೂ ನಮ್ಗೆ ಒಂದು ಸರ್ವಿಸ್ ಅನ್ನ ಮಾಡ್ತಾ ಇದಾರೆ, ಅದ್ರಿಂದ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದೆ, ಅದ್ರಿಂದ ನಮ್ಮ ಒಂದು ಲೈಫ್ ಕಂಫರ್ಟ್ ಆಗಿ ಹೋಗ್ತಾ ಇದೆ ಅಂತ ಎಲ್ಲರಿಗೂ ಈ ಒಂದು ಮ್ಯಾಜಿಕಲ್ ಪೌಡರ್ ಅನ್ನ ಸ್ಪ್ರಿಂಕಲ್ ಮಾಡುವಂಥದ್ದು. ಸೊ ಇದು ಮತ್ತೊಂದು ಟಾಸ್ಕ್. ಅಂಡ್ ಕ್ವಶನ್ ಆನ್ಸರ್ಸ್ ಗೆ, ಡೌಟ್ಸ್ ಗೆ ನೆಕ್ಸ್ಟ್ ಬರೋಣ. ಇನ್ನೊಂದು ಟಾಸ್ಕ್ ಇದೆ, ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಅಂಡ್ ಇನ್ನೊಂದು ಥಿಂಗ್, ಬೆಳಗಿನ ಹೊತ್ತು, ಬೆಳಗ್ಗೆ ಎದ್ದ ತಕ್ಷಣ 1 hour to 2 hours ಇದನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ಬೆಳಗಿನ ಟೈಮ್, ರಾತ್ರಿ ಮಲಗುವಂತ ಟೈಮ್, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ತುಂಬಾ ಆ ಒಂದು ಆಕ್ಟಿವ್ ಆಗಿ ಇರುತ್ತೆ. ಆ ಒಂದು ಟೈಮ್ ಅಲ್ಲಿ ನಾವ್ ಏನು ಥಿಂಕ್ ಮಾಡ್ತೀವಿ, ನಾವ್ ಏನು ಯೋಚಿಸ್ತೀವಿ, ಅದು ಈ ಬೇಗ ಮ್ಯಾನಿಫೆಸ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಅಂಡ್ ಯೂಶಿಯಲಿ ಆ ಒಂದು ಟೈಮ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ಮಾಡೋದೇನಂತ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವಂತದ್ದು ಇರ್ಬೋದು, ಅಥವಾ ನ್ಯೂಸ್ ಚಾನೆಲ್ಸ್ ಗಳನ್ನ ನೋಡುವಂಥದ್ದು, ಅಥವಾ ನ್ಯೂಸ್ ಪೇಪರ್ ಅನ್ನ ಓದುವಂಥದ್ದು, ಅಥವಾ ಇನ್ನೇನಾದ್ರೂ ಬೇರೆ ಒಂದು ನಾವ್ ಯಾವ್ದೇನು ಮಾಡ್ತಾ ಇಲ್ಲ ಅಂತ ಅಂದ್ರೂ ಕೂಡ ನಮ್ಮ ಮನ್ಸಲ್ಲಿ ನೆಗೆಟಿವ್ ಥಿಂಕಿಂಗ್ಸ್ ಬಗ್ಗೆ ಯೋಚನೆ ಮಾಡುವಂತದ್ದು ಇರ್ಬೋದು. ಲೈಕ್ ಎಕ್ಸಾಂಪಲ್, ಓಕೆ ಈ ದಿನ ಮತ್ತೆ ಬೆಳಗಾಯ್ತಾ, ಮತ್ತೆ ಈ ಕೆಲ್ಸಗಳನ್ನ ಮಾಡ್ಬೇಕಾ ಅನ್ನೋ ರೀತಿಯ ಒಂದು ನೆಗ್ಲೆಕ್ಟ್ ಥಿಂಗ್ಸ್ ಇರ್ಬೋದು. ಓಕೆ ಇವತ್ ಯಾಕಾದ್ರೂ ಬೆಳಗಾಯ್ತೋ, ಇವತ್ ಈ ಚಾಲೆಂಜ್ ಬರುತ್ತೆ, ಈ ತರದ ಒಂದಷ್ಟು ನೆಗೆಟಿವ್ ಥಿಂಗ್ಸ್ ಗಳಿರ್ಬೋದು. ಮ್ಯಾಕ್ಸಿಮಮ್ ಟೈಮ್ ಬೆಳಗಿನ ಹೊತ್ತು ಈ ತರದಾಗ ಒಂದು ಕೆಲ್ಸಗಳನ್ನ ನಾವು ಮಾಡ್ತಿರ್ತೀವಿ. ನಾವು ಕಾನ್ಶಿಯಸ್ ಆಗಿ ಮಾಡ್ಲಿಲ್ಲ ಅಂತ ಆದ್ರೂ ಕೂಡ ನಮ್ಮ ಮೈಂಡ್ ಆ ರೀತಿಯಲ್ಲಿ ಡಿಸೈನ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೆಗೆಟಿವ್ ಆಗಿ ಥಿಂಕ್ ಮಾಡುವಂತ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಸೊ ಈ ಟಾಸ್ಕ್ ಏನ್ ಮಾಡ್ತೀವಿ ಅಂತ ಅಂದ್ರೆ 1 ರಿಂದ 2 ಗಂಟೆ ಟೈಮ್ ಬೆಳಗ್ಗೆ ಎದ್ದ ತಕ್ಷಣ ಥ್ಯಾಂಕ್ ಯು ಅನ್ನೋಂತ ಒಂದು ಪದದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಆ ಕ್ಷಣದಿಂದ ನಾವ್ ಏನನ್ನೇ ಮುಟ್ಟಿದ್ರು ಕೂಡ ಅದಕ್ಕೆ ನಾವು ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಯಾವ್ದೇ ವ್ಯಕ್ತಿಗಳನ್ನ ನಾವು ಮಾತಾಡ್ಸಿದ್ರು ಕೂಡ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಬೆಳಗ್ಗೆ 1 ರಿಂದ 2 ಗಂಟೆವರೆಗೂ ನೀವು ಒಂದು ರಿಚುಯಲ್ ಅನ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಒಂದು ಪೆನ್ ಅನ್ನೇ ಎತ್ಕೊಂಡ್ರಿ, ಅಥವಾ ಒಂದು ಗ್ಲಾಸ್ ಆಫ್ ವಾಟರ್ ಅನ್ನೇ ಎತ್ಕೊಂಡ್ರಿ, ಅಥವಾ ಏನೇ ನೀವು ಮುಟ್ಟಿದ್ರು ಕೂಡ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಅಂಡ್ ಕಾರಣ ಕೂಡ ಕೊಡ್ಬೇಕು, ಯಾಕೆ ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮೇ ಬಿ ನೀವು ಮಲಗಿರುವಂತ ಬೆಡ್ಗೆ ನೀವು ಥ್ಯಾಂಕ್ಸ್ ಹೇಳ್ಬೋದು, ಬ್ಲಾಂಕೆಟ್ಗೆ ನೀವು ಥ್ಯಾಂಕ್ಸ್ ಹೇಳ್ಬೋದು. ಆ ರೀತಿಯಲ್ಲಿ ಯಾವ್ದೆಲ್ಲಾ ವಸ್ತುಗಳನ್ನ ನೀವು ಯೂಸ್ ಮಾಡಿರ್ತೀರಾ, ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಅದೆಲ್ಲದನ್ನ ಹುಡ್ಕಿ ಥ್ಯಾಂಕ್ಸ್ ಹೇಳೋಂತ ಕೆಲ್ಸವನ್ನ ಮಾರ್ನಿಂಗ್ ಎದ್ದ ತಕ್ಷಣ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸೊ ಈ 4 ಟಾಸ್ಕ್ಗೆ ನಮ್ಗೆ ಟೈಮ್ ಬೇಕಾಗಿಲ್ಲ, ಟೈಮ್ ನ ಅವಶ್ಯಕತೆ ಇಲ್ಲ. ಬಟ್ ಬೇಕಾಗಿರುವಂತದ್ದು ನಮ್ಮ ಅಲರ್ಟ್ನೆಸ್. ಬಿಕಾಸ್ ಬೇರೆ ಇನ್ನೆಲ್ಲಾ ಟಾಸ್ಕ್ ಗಳಿಗೆ ನಾವು ಟೈಮ್ ಅನ್ನ ಕೊಡ್ಬೇಕಾಗಿತ್ತು, ಟೈಮ್ ಕೊಟ್ಟು ಬರಿಬೇಕಾಗಿತ್ತು. ಬಟ್ ಈ 4 ಟಾಸ್ಕ್ ಗಳಿಗೆ ಏನಿದೆ, ನಾವು ಅಲರ್ಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಫೈನ್. ಅಂಡ್ ಇನ್ನೊಂದು ಮುಖ್ಯವಾದ ಥಿಂಗ್ ಅಂತ ಅಂದ್ರೆ ಥ್ಯಾಂಕ್ ಯು ಅಂತ ಹೇಳ್ತೀವಿ, ಹೌದು. ಬಟ್ ಎಷ್ಟೋ ಸಲ ನಮ್ಮ ಒಂದು ಫೀಲಿಂಗ್ ಅಲ್ಲಿ ಇರೋದೇ ಇಲ್ಲ. ಬಾಯಲ್ಲಿ ಥ್ಯಾಂಕ್ ಯು ಅಂತ ಹೇಳಿರ್ತೀವಿ, ಆದ್ರೆ ನಮ್ ಮನ್ಸಲ್ಲಿ ಆ ಒಂದು ಫೀಲಿಂಗ್, ಆ ಒಂದು ಧನ್ಯತಾ ಭಾವನೆ ನಮ್ಗೆ ಬಂದಿರೋದಿಲ್ಲ. ಲೈಕ್ ಎಕ್ಸಾಂಪಲ್, ನಾವ್ ಯಾರ ಹತ್ರನಾದ್ರೂ ಏನಾದ್ರೂ ಹೆಲ್ಪ್ ತಗೊಂಡಾಗ ಯೂಶಲಿ ಬಾಯಿಂದ ಓಕೆ ಥ್ಯಾಂಕ್ ಯು ಅಂತ ಅನ್ನೋದು ಬಂದ್ಬಿಡುತ್ತೆ. ಆದ್ರೆ ಆ ಬಾಯಿಂದ ಬಂದಿದ್ದಷ್ಟೇ ಅಲ್ಲ, ನಮ್ಮ ಮನ್ಸಲ್ಲಿ ಅದನ್ನ ಎಷ್ಟು ನಾವು ಧನ್ಯತೆಯಿಂದ ನಾವು ಅದನ್ನ ವ್ಯಕ್ತಪಡಿಸ್ತಾ ಇದೀವಿ, ಅದು ಮ್ಯಾಟರ್ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಜಸ್ಟ್ ಓಕೆ ನಾನ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳಿ ಥ್ಯಾಂಕ್ಸ್ ಹೇಳೋ ಅಂತದ್ದಲ್ಲ, ನಮ್ಮ ಒಂದು ಮನ್ಸು, ನಮ್ಮ ಒಂದು ಭಾವ ಅಲ್ಲಿ ಇನ್ವಾಲ್ವ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಫೀಲಿಂಗ್ ಅನ್ನ ನಾವಿಲ್ಲಿ ತಗೊಬೇಕಾಗತ್ತೆ. ಫೈನ್. ಸೊ ಈ 4 ಟಾಸ್ಕ್ ಅನ್ನ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಕ್ಲಾಸ್ ನಮ್ದು ಮಂಡೇ ಇರುತ್ತೆ, ಸೋಮವಾರ. ಅಲ್ಲಿವರೆಗೂ ಈ 4 ಟಾಸ್ಕ್ ಅನ್ನ ಬಿಡದೆ ರಿಪೀಟ್ 4 ದಿನ ಕಂಪ್ಲೀಟ್ ಆಗಿ ಮಾಡ್ಬೇಕಾಗತ್ತೆ. ಅಂಡ್ ಈ 4 ಟಾಸ್ಕ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಈಗ ನೀವು ಕ್ವಶನ್ ಅನ್ನ ಕೇಳ್ತಾ ಬರ್ಬೋದು.
ಮೊದಲನೇದಾಗಿ ಊಟಕ್ಕೆ, ಎರಡನೇದಾಗಿ ದುಡ್ಡಿಗೆ, ಮೂರನೇದು ಮ್ಯಾಜಿಕಲ್ ಸ್ಪ್ರಿಂಕಲ್ ಅಂಡ್ ನಾಲ್ಕನೇದು ಬೆಳಗ್ಗೆ ಎದ್ದ ತಕ್ಷಣ ಥ್ಯಾಂಕ್ ಯು ಅಂತ ಹೇಳುವಂಥದ್ದು. ಏನಾದ್ರು ಕ್ವಶನ್ಸ್ ಇದ್ರೆ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಬನ್ನಿ. ಫೈನ್, ವೆಯ್ಟ್ ಮಾಡ್ತಾ ಇದ್ದೀನಿ ನಿಮ್ ಕ್ವಶನಿಗೆ. ಅವ್ರು ಹ್ಯಾಂಡ್ ರೈಸ್ ಮಾಡಿ ಕೇಳೋ ಹಾಗಿದ್ರು ಓಕೆ, ಅನ್ಮ್ಯೂಟ್ ಮಾಡ್ತೀನಿ. ಏನು ಇಲ್ವಾ? ಕ್ಲಿಯರ್ ಇದ್ಯಾ? ಓಕೆ, ಫೈನ್ ಫೈನ್, ಕ್ಲಿಯರ್ ಇದೆ. ಎಸ್ ಪಾರ್ವತಿ ಅವರೇ, ನೀವು ಮನ್ಸಲ್ಲಾದ್ರೂ ಹೇಳ್ಕೋಬಹುದು, ನೀವು ಜೋರಾಗಾದ್ರೂ ಹೇಳ್ಬೋದು. ಒಂದು ಥಿಂಗ್ ಲೈಕ್ ಎಕ್ಸಾಂಪಲ್, ಇವಾಗ ನಿಮ್ ಮುಂದೆ ಆ ವ್ಯಕ್ತಿ ಇದ್ದಾರೆ ಅಂತ ಅಂದ್ರೆ ಅವ್ರಿಗೆ ಎಸ್ ಥ್ಯಾಂಕ್ ಯು ಅಂತ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು. ತುಂಬಾ ಸಲ ನಮ್ಗೆ ಆ ವ್ಯಕ್ತಿಗಳು ಡೈರೆಕ್ಟ್ ಆಗಿ ಸಿಗೋದಿಲ್ಲ. ಲೈಕ್ ಎಕ್ಸಾಂಪಲ್, ಒಂದು ರೋಡ್ ಅನ್ನ ಕ್ಲೀನ್ ಮಾಡೋಂಥವ್ರು ಇರ್ಬೋದು, ಅವ್ರು ನಮ್ಗೆ ಡೈರೆಕ್ಟ್ ಆಗಿ ಸಿಗೋದಿಲ್ಲ. ಅಥವಾ ನಾವ್ ಯಾವ್ದೋ ಒಂದು ಪ್ಲೇಸ್ಗೆ ಹೋಗ್ತೀವಿ, ಒಂದು ಪಾರ್ಕ್ ಅಥವಾ ಯಾವ್ದಾದ್ರು ಒಂದು ಪಬ್ಲಿಕ್ ಪ್ಲೇಸ್ಗೆ ಹೋಗಿರ್ತೀವಿ, ಅಲ್ಲಿ ಕ್ಲೀನ್ ಆಗಿರುತ್ತೆ, ಬಟ್ ಅದನ್ನ ಯಾರೋ ಒಬ್ರು ಕ್ಲೀನ್ ಮಾಡಿರ್ತಾರೆ, ಅವ್ರು ನಮ್ಗೆ ಸಿಗೋದಿಲ್ಲ. ಸೊ ಅಂತ ಟೈಮ್ ಅಲ್ಲಿ ಆ ಕ್ಲೀನ್ ಮಾಡಿದಂತ ವ್ಯಕ್ತಿ ಯಾರಿದ್ದಾರೆ ಅವ್ರಿಗೆ ಥ್ಯಾಂಕ್ ಯು ಅಂತ ನೀವು ಮನ್ಸಲ್ಲಿ ಹೇಳ್ಕೋಬಹುದು. ಅಂಡ್ ಮಾರ್ನಿಂಗ್ ಟೈಮ್ ಅಲ್ಲೂ ಅಷ್ಟೇ, ಇವಾಗ ಮಾರ್ನಿಂಗ್ ಪ್ರಾಕ್ಟೀಸ್ ಏನಿದೆ ಅದಕ್ಕೆ ಪ್ರತಿಯೊಂದು ಮುಟ್ಟಿದ್ದಕ್ಕೂ ಪ್ರತಿಯೊಂದಕ್ಕೂ ನೀವು ಥ್ಯಾಂಕ್ಸ್ ಅನ್ನ ಹೇಳ್ಬೇಕು. ಅಂಡ್ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅನ್ನೋದನ್ನು ಕೂಡ ನೀವು ಮೆನ್ಷನ್ ಮಾಡ್ಬೇಕು. ಅದನ್ನು ನೀವು ಮನ್ಸಲ್ಲಿ ಹೇಳ್ಕೋಬಹುದು, ಜೋರಾಗಿ ಹೇಳ್ಬೇಕು ಅನ್ನೋ ಅಂತ ಯಾವ್ದೇ ಇದಿಲ್ಲ. ಇದು ಝೂಮ್ ಯೂಸರ್ ಅಂತ ಇದೆ. ಫೈನ್. ಮಾರ್ನಿಂಗ್ ಎದ್ದಾಗ ಮಾತ್ರ ಥ್ಯಾಂಕ್ ಯು ಹೇಳ್ಬೇಕಾ? ಫಸ್ಟ್ ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ 1 hour to 2 hours ಫಸ್ಟ್ ಅದನ್ನ ಕಾನ್ಶಿಯಸ್ ಆಗಿ ಸ್ಟಾರ್ಟ್ ಮಾಡೋಣ. ಅದಾದ್ಮೇಲೆ ನೆಕ್ಸ್ಟ್ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ಈಗ 5 to 6 ಡೇಸ್ಗೆ ನಾನು ಕೊಡ್ತಾ ಇರುವಂತ ಟಾಸ್ಕ್ ಬೆಳಗ್ಗೆ ಎದ್ದ ತಕ್ಷಣ 1 to 2 hours. ಫೈನ್. ಓಕೆ, ಇನ್ನ ಕ್ವಶನ್ಸ್ ಏನು ಇಲ್ಲ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನಮ್ಮ ಕ್ಲಾಸ್ ಮಂಡೇ ಇರತ್ತೆ. ಮಂಡೇ ಅವ್ರಿಗೆ ಇದೇ ಟಾಸ್ಕ್. ಯಾವಾಗಾದ್ರೂ ನೀವು ಮರ್ತೋದ್ರಿ ಅಂತ ಅಂದ್ರೆ ಪ್ರಾಬ್ಲಮ್ ಇಲ್ಲ, ಇಟ್ಸ್ ಓಕೆ. ಎಗೈನ್ ಆ ಒಂದು ಸಿಚುಯೇಷನ್ಗೆ ಹೋಗುವಂತದ್ದು, ಅದನ್ನ ನೆನ್ಕೊಳ್ತಾ ಆ ಟೈಮ್ಗೆ ಥ್ಯಾಂಕ್ಸ್ ಅನ್ನ ಹೇಳುವಂತದ್ದು. ಲೈಕ್ ಎಕ್ಸಾಂಪಲ್, ಇವಾಗ ಏನೋ ಒಂದು ಊಟ ಮಾಡಿದ್ರಿ ಅಥವಾ ಏನೋ ಒಂದು ತಿನ್ಬಿಟ್ರಿ, ಮರ್ತೋಯ್ತು, ಆ ಟೈಮ್ಗೆ ಥ್ಯಾಂಕ್ಸ್ ಅನ್ನ ಹೇಳುವಂತದ್ದು. ಇಟ್ಸ್ ಓಕೆ. ಆ ಒಂದು ಮೊಮೆಂಟಿಗೆ ನೀವು ಮನ್ಸಲ್ಲಿ ಹೋಗುವಂತದ್ದು, ಜಸ್ಟ್ ಕಣ್ಣನ್ನ ಕ್ಲೋಸ್ ಮಾಡಿ ವಿಜುವಲೈಸ್ ಮಾಡೋದು. ಆ ಒಂದು ಕ್ಷಣ ನಾನು ನನ್ನ ಬಾಯಿಗೆ ಆ ಒಂದು ತುತ್ತನ್ನ ಹಾಕ್ತಂತ ಟೈಮ್ ಅನ್ನ ನೆನ್ಕೊಳ್ತಾ ಆ ಒಂದು ಮೊಮೆಂಟ್ ಅಲ್ಲಿ ನಾನು ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದೀನಿ ಅನ್ನೋ ತರದಲ್ಲಿ ಥ್ಯಾಂಕ್ಸ್ ಅನ್ನ ಹೇಳುವಂತದ್ದು. ಸೊ ಇದನ್ನ ಒಂದು ಗೇಮ್ ತರ ಆಡಿ ಅಂಡ್ ನಿಮಗೆ ನೀವೇ ರೇಟಿಂಗ್ಸ್ ಅನ್ನ ಕೊಟ್ಕೊಳ್ತಾ ಹೋಗಿ, ಎಷ್ಟು ನಾನಿಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀನಿ ಈ ಟಾಸ್ಕ್ಗಳನ್ನ. ನಿಮಗೆ ನೀವೇ ನಂಬರ್ ಅನ್ನ ಕೊಟ್ಕೊಳ್ಳಿ ಅಂಡ್ ನಿಮಗೆ ನೀವೇನೆ ಕಂಪೇರ್ ಮಾಡ್ಕೊಳ್ತಾ ಹೋಗಿ. ಓಕೆ, ನಾನ್ ನಿನ್ನೆ ಈ ತರ ಮಾಡ್ದೆ, ಇವತ್ತಿಗೆ ಯಾವ ತರ ಮಾಡ್ಬೋದು, ಇವತ್ತಿನ್ನ ಎಷ್ಟು ಚೆನ್ನಾಗಿ ಮಾಡ್ಬೋದು, ನನ್ನ ಮನ್ಸಿಂದ ನಾನು ಎಷ್ಟು ಗ್ರಾಟಿಟ್ಯೂಡ್ ಅನ್ನ ತೋರ್ಸೋದಿಕ್ಕೆ ಸಾಧ್ಯ ಆಯ್ತು. ಈ ರೀತಿಯಲ್ಲಿ ನಿಮಗೆ ನೀವೇ ಚಾಲೆಂಜ್ ಅನ್ನ ಕೊಟ್ಕೊಳ್ತಾ ಈ ಒಂದು ಟಾಸ್ಕ್ ಅನ್ನ ಅಪ್ ಟು ಮಂಡೇ ನೀವು ಮಾಡ್ಬೇಕಾಗತ್ತೆ, ಸೋಮವಾರದವರೆಗೆ. ಸೋಮವಾರದ ನಂತರ ನೆಕ್ಸ್ಟ್ ಏನಿದೆ ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಮಂಜುಳಾ ಅವರೇ. ನಿಮ್ ಕ್ಲಾಸ್ ಇಂದ ನಮ್ಗೆ ಗ್ರಾಟಿಟ್ಯೂಡ್ ಮಹತ್ವ ಗೊತ್ತಾಗ್ತಿದೆ, ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಟು ಬಿ ಫ್ರಾಂಕ್, ನನಗೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಆ ಏನೂ ಇಲ್ಲ, ನನ್ ಕೈ ಏನು ಮಾಡಕ್ ಆಗ್ತಾ ಇಲ್ಲ, ನಾನು ಸೋಲ್ತಾ ಇದ್ದೀನಿ ಅನ್ನುವಂತ ಟೈಮ್ ಅಲ್ಲಿ ನನಗ್ ಸಪೋರ್ಟ್ ಕೊಟ್ಟು ಎತ್ತಿದಂತ ಒಂದು ಗ್ರಾಟಿಟ್ಯೂಡ್ ಟಾಸ್ಕ್ಗಳಿವು. ಸೊ ಹಾಗಾಗಿ ಐ ಡಿಸೈಡೆಡ್ ನನ್ನ ಸ್ಟೂಡೆಂಟ್ಸಿಗೆ ಅಥವಾ ನನ್ನ ಕ್ಲೈಂಟ್ಸಿಗೆ ಎವ್ರಿ ಇಯರ್ ನಾನು ಇದನ್ನ ಫ್ರೀ ಆಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆ ಒಂದು ಮೂಮೆಂಟ್ ಅಲ್ಲಿ ನಾನು ಇದನ್ನ ಸ್ಟಾರ್ಟ್ ಮಾಡಿದೆ. ಅಂಡ್ ಇದು ನನ್ನ ಒಂದು ಗ್ರಾಟಿಟ್ಯೂಡ್ ನಿಮ್ಮೆಲ್ಲರಿಗೂ ನನ್ನ ಲೈಫ್ ಅಲ್ಲಿ ಬಂದಿದ್ದಕ್ಕೆ ನನ್ನ ಕಡೆಯಿಂದ ನಾನು ನಿಮ್ಗೆ ಥ್ಯಾಂಕ್ ಯು ಹೇಳುವಂತ ರೀತಿ ಇದು ಅಂತ ನಾನು ಅನ್ಕೊಂಡಿದ್ದೀನಿ. ಫೈನ್, ಥ್ಯಾಂಕ್ ಯು ಸೋ ಮಚ್. ಎಸ್.